ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, 2026ರ ಈ ಜನವರಿ ತಿಂಗಳನ್ನು ಗರ್ಭಾಶಯ ಕಂಠ ಕ್ಯಾನ್ಸರಿನ ಜಾಗೃತಿ ಕಾರ್ಯಕ್ರಮಕ್ಕಾಗಿ ಒಂದು ಮೀಸಲಿಟ್ಟಿರ್ತಕ್ಕಂಥದ್ದು. ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತೇಳಿ ಈ ಒಂದು ತಿಂಗಳನ್ನು ಕರೀತಾ ಇರತಕ್ಕಂಥದ್ದು. ಅಂತಂದರೆ ಗರ್ಭಾಶಯ ಕಂಠದ ಕ್ಯಾನ್ಸರ್ ಅತ್ಯಂತ ವೇಗವಾಗಿ ಹರಡ್ತಾ ಇರುವಂಥದ್ದು. ಅದನ್ನು ತಡೆಗಟ್ಟುವಂಥದ್ದಕ್ಕೆ ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ತಾಯಂದರಿಗೆ, ಸಹೋದರರಿಗೆ ತಿಳಿಸುವಂಥ ಒಂದು ಉದ್ದೇಶದಿಂದ ಸಾರ್ವಜನಿಕ ವಲಯದಲ್ಲಿ ಹಾಗೂ ಕಾಲೇಜುಗಳ ಮಟ್ಟದಲ್ಲಿ ನಾವು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಕ್ಕಳ ಸಾಹಿತ್ಯ ಪರಿಷತ್ತು, ಲೋಕಾಪುರ ವಲಯ ಘಟಕ ಹಾಗೂ ನಮ್ಮೂರಿನ ಸುವಿಧಾ ಆಸ್ಪತ್ರೆಯ ಸಹಯೋಗದಿಂದ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪದವಿ ಪೂರ್ವ ಕಾಲೇಜು, ಕಲಾ ಮಾಧ್ಯಮ ಪದವಿ ಪೂರ್ವ ಕಾಲೇಜಿನಲ್ಲಿ ಸುವಿಧಾ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಮೇಘಾ ಪಾಟೀಲ್ ಮೇಡಮ್ ಅವರಿಂದ ಕ್ಯಾನ್ಸರ್ ಕುರಿತು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ಬನ್ನಿ ಬಂಧುಗಳೇ, ಆ ಒಂದು ಕಾರ್ಯಕ್ರಮವನ್ನು ನಾವು ನೋಡಿಕೊಂಡು ಬರೋಣ. ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿನಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಯೂಟ್ರಸ್ ಮೌತ್ ಅಂತಾರಲ್ಲ, ಕರೆಕ್ಟ್. ಚೀಲದ ಬಾಯಿಗೆ ಸರ್ವಿಕ್ಸ್ ಅಂತಾರೆ. ಈ ಪಾರ್ಟ್ ಸರ್ವಿಕ್ಸ್ ಕಾಲೇಜಿನಲ್ಲಿ ಇದು ಗರ್ಭಾಶಯ ಕ್ಯಾನ್ಸರ್ ಕುರಿತು ಫೆಲೋಪಿಯನ್ ಟ್ಯೂಬ್ಸ್ ಇಲ್ಲ ಅಂಡನಾಳ ಅಂತಾರ. ಇದು ಓವರಿ ಅಂಡಾಶಯ. ಇದರದ್ದು ಕ್ಯಾನ್ಸರ್ ಆಗ್ತದೆ, ಇದರದ್ದು ಕ್ಯಾನ್ಸರ್ ಆಗ್ತದೆ, ಇದರದ್ದು ಆಗ್ತದೆ, ಇದರದ್ದು ಆಗ್ತದೆ. ಆದ್ರೆ ಇವು ಯಾವುದಕ್ಕೂ ಸೆಪರೇಟ್ ಆಗಿ ಇವ್ದು ಯಾವುದು ಕ್ಯಾನ್ಸರ್ದ ಅವೇರ್ನೆಸ್ ಮಂತ್ ಅಂತ ಮಾಡಂಗಿಲ್ಲ. ಬರೀ ಇಷ್ಟಕ್ಕೆ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಮಾಡ್ತೀವಿ. ಎದಕ್ಕೆ? ಅದು ಮೊದಲನೇ ಪ್ರಶ್ನೆ. ಆಮೇಲೆ ಇದ್ರ ಬಗ್ಗೆ ಸರ್ವಿಕ್ಸ್ ಬಗ್ಗೆನೇ ಎಲ್ಲ ಪೂರ ಇಂಡಿಯಾ ಒಳಗಷ್ಟೆಲ್ಲ ವರ್ಲ್ಡ್ನಾಗೂ ಎಲ್ಲರೂ ಭಾಳ ಮಾತಾಡತ್ತಾರೆ. ಎದಕ್ಕೆ? ಇವೆರಡು ಪ್ರಶ್ನೆ ಫಸ್ಟ್ ಆನ್ಸರ್ ಕೊಡೋದು ಭಾಳ ಇಂಪಾರ್ಟೆಂಟು. ಎದಕ್ಕಂದ್ರೆ ಹೆಣ್ಮಕ್ಳ ಒಳಗೆ ಎಲ್ಲಕ್ಕಿಂತ ಜಾಸ್ತಿ ಆಗೋ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್. ವರ್ಲ್ಡ್ನಾಗ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್. ಇಂಡಿಯಾ ಒಳಗೆ ಫಸ್ಟ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್. ಇದ್ರ ಸಂಬಂಧ ಈ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಒಂದು ತಿಂಗಳು ಅಂಥೇಳಿ ಡೆಡಿಕೇಟ್ ಮಾಡಿ ಅದರ ಅವೇರ್ನೆಸ್ ಬಗ್ಗೆ ಭಾಳ ಡಿಫ್ರೆಂಟ್ ಕಡೆ ಪ್ರೋಗ್ರಾಮ್ಸ್ ಮಾಡಿ ನಾಲೆಜ್ ಕೊಟ್ಟು ಪ್ರಿವೆನ್ಷನ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಿದ್ದಾರೆ. ಇದ್ರ ಅವೇರ್ನೆಸ್ಸಿಗೆ ಒಂದು ಫುಲ್ ಮಂತ್ ಕೊಟ್ಟಾರೆ. ಎದಕ್ಕಂದ್ರೆ ಈ ಕ್ಯಾನ್ಸರ್ ಬರೀ ಬಂದ್ರೆ ಜಲ್ದಿ ಟ್ರೀಟ್ಮೆಂಟ್ ಮಾಡೋದಷ್ಟೇ ಅಲ್ಲ, ಈ ಕ್ಯಾನ್ಸರ್ ಬರ್ಲಾರ್ದಂಗನ ನೋಡ್ಕೊಳಕ್ಕೆ ಮೆಜರ್ಸ್ ಅದಾವೆ. ಈ ಕ್ಯಾನ್ಸರ್ ಎರಡು ಟೆಸ್ಟ್. ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಷನ್ನು 10 years ಪ್ರಯರ್ನೇ ಆಗ್ತೈತಿ. ಈಗ ನಿಮ್ಗೆ ಯಾರಿಗೂ ಜ್ವರ ಬಂದಿರ್ತೈತಿ, ಕೆಮ್ಮು ನೆಗಡಿ ಬಂದಿರ್ತೈತಿ, ಹೊಟ್ಟೆ ನೋವು ಬಂದಿರ್ತೈತಿ, ಹಾಸ್ಪಿಟ್ಲ್ಗೆ ಹೋಗ್ತೀರಿ, ಬ್ಲಡ್ ಟೆಸ್ಟ್ ಮಾಡಿಸ್ತೀರಿ, ಸ್ಕ್ಯಾನ್ ಮಾಡಿಸ್ತೀರಿ. ಈ ಟೆಸ್ಟಿಗೆ ಏನಂತಾರ? ಇವೆಲ್ಲ ಟೆಸ್ಟಿಗೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಾರೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ತ್ರಾಸು ಸ್ಟಾರ್ಟ್ ಆಗೈತಿ. ತ್ರಾಸಾದ್ಮೇಲೆ ಹೋಗಿ ಏನಾಗೈತಿ ಅಂತೇಳಿ ಚೆಕ್ ಮಾಡ್ಸತ್ತೀರಿ. ಇನ್ನೊಂದು ಟೆಸ್ಟ್ ಬರ್ತೈತಿ, ಸ್ಕ್ರೀನಿಂಗ್ ಟೆಸ್ಟ್ ಅಂತ. ಸ್ಕ್ರೀನಿಂಗ್ ಟೆಸ್ಟ್ ಹೋಗಿ ನಿಮ್ಗೆ ಏನೂ ತ್ರಾಸ ಇರಂಗಿಲ್ಲ, ನೀವು ಜಸ್ಟ್ ಹೋಗಿ ಮಾಡಿಸ್ಕೋತೀರಿ. ಆ ಸ್ಕ್ರೀನಿಂಗ್ ಟೆಸ್ಟ್ ಮುಂದೆ ಆಗೋ ತ್ರಾಸುಗಳೆಲ್ಲ ಗೊತ್ತಾಗ್ತಾವೆ. ಹಂಗೆ ಸರ್ವೈಕಲ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಅದಾವೆ, ಬೇರೆ ಯಾವ ಕ್ಯಾನ್ಸರ್ಗೂ ಇಲ್ಲ. ಸರ್ವೈಕಲ್ ಕ್ಯಾನ್ಸರ್ ಅಷ್ಟೇ ಸ್ಕ್ರೀನಿಂಗ್ ಟೆಸ್ಟ್ ಅದಾವೆ. ಈಗ ಒಂದು 60 ವರ್ಷದ ಮುದುಕಿಗೆ ಏನಾದರೂ ಸರ್ವೈಕಲ್ ಕ್ಯಾನ್ಸರ್ ಆತಂದ್ರೆ ಅಕ್ಕಿ 50 ವರ್ಷ ಇದ್ದಾಗ ಅಂದ್ರೆ 10 ವರ್ಷದ ಹಿಂದೆ ಆಕೆ ಏನಾದರೂ ಪ್ಯಾಪ್ ಸ್ಮಿಯರ್ ಮಾಡಿಸಿದ್ಲು ಅಂದ್ರೆ ಅವಾಗ ಗೊತ್ತಾಗಿರ್ತಿತ್ತು, ಅವಾಗ ತಡಿಬೋದಿತ್ತು. ಸೊ ಇದ್ರ ಬಗ್ಗೆ ಮಾತಾಡೋದು ಅಷ್ಟೇ ಇಂಪಾರ್ಟೆಂಟು, ಇದ್ರ ಬಗ್ಗೆ ನಾಲೆಜ್ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಈ ನಾಲೆಜ್ ನಿಮಗೆ ಹೆಂಗೆ ಹೆಲ್ಪ್ ಆಕತಿ ಅಂತ ಹೇಳಿ ನಾ ಈ ಟಾಕದ ಲಾಸ್ಟಿಗೆ ಹೇಳ್ತೀನಿ. ಸ್ಕ್ರೀನಿಂಗ್ ಟೆಸ್ಟ್ ಒಳಗೆ 3 ಥರ ಬರ್ತವೆ.
ಒಂದು ಕನ್ವೆನ್ಷನಲ್ ಪ್ಯಾಪ್ಸ್ಮಿಯರ್ ಅಂತ ಬರುತ್ತೆ, ಒಂದು ಲಿಕ್ವಿಡ್ ಬೇಸ್ ಸೈಟಾಲಜಿ, ಇನ್ನೊಂದು HPV DNA ಟೆಸ್ಟಿಂಗ್ ಅಂತ ಬರುತ್ತೆ. ನಿಮ್ಮದು ಸ್ಕ್ರೀನಿಂಗ್ ಟೆಸ್ಟ್ ಎಷ್ಟು ಸಿಂಪಲ್ ಇರ್ತೈತೆ ಅಂದ್ರೆ 15 ನಿಮಿಷದ ಪ್ರೊಸೀಜರ್. ಒಮ್ಮೆ ಹಾಸ್ಪಿಟಲ್ಗೆ ಬಂದರೆ ಅಂದ್ರೆ 15 ನಿಮಿಷನಾಗ ಟೆಸ್ಟ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೋದು. ಎದ್ರದ್ದು ರೆಸ್ಟ್ ಬೇಕಿಲ್ಲ, ಏನು ಬೇಕಿಲ್ಲ, ಸಿಂಪಲ್ ಪ್ರೊಸೀಜರ್ ಇರ್ತೈತಿ. 3 ವರ್ಷಕ್ಕೆ ಒಂದೇ ಸತೆ ಮಾಡಿಸೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ನಾಗ ಪ್ಯಾಪ್ಸ್ಮಿಯರ್ ಅವೈಲೇಬಲ್ ಮಾಡ್ಸರ್. ನಾನು ಮೊನ್ನೆ ಮಾತಾಡಕತ್ತೀನಿ ರೀ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಾಗ ಎಷ್ಟು ಮಂದಿ ಮಾಡಿಸ್ಕೊಂಡಾರ ಅಂತೇಳಿ 50 ಮಂದಿಕಿನ್ನ ಕಡಿಮೆ ಮಾಡಿಸ್ಕೊಂಡಾರ ಎಲ್ಲ ಫ್ರೀನಾಗಿದ್ದಾಗ. ಎದಕ್ಕೆ ಅಂತ ಹೇಳಿ ನಾವು ಅನಲೈಸ್ ಮಾಡಿದಾಗ ಅನ್ನಿಸ್ತು ಅವ್ರಿಗೆ ಇದ್ರ ನಾಲೆಜೇ ಇಲ್ಲ, ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅವರಿಗೆ. ಸೊ ನೀವು ಈಗಿನ ಕಲಿಯಾಕತ್ತೀರಿ, ಸೊ ಇವುದೆಲ್ಲದ್ರ ಬಗ್ಗೆ ಕಲಿಯೋದು ಅಷ್ಟೇ ಇಂಪಾರ್ಟೆಂಟು. ನಿಮಗೆ ಏನೇನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಿಮ್ದು ಏನೇನು ರೈಟ್ಸ್ ಐತಿ, ಹೆಲ್ತ್ ಕೇರ್ನಾಗ ನಿಮ್ಗೆ ಏನೇನು ಅವೈಲೇಬಲ್ ಅದಾವು, ಇದೆಲ್ಲದ್ರ ಬಗ್ಗೆ ಕಲ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಈಗ ಪ್ಯಾಪ್ಸ್ಮಿಯರ್ ಅಂತ ಹೇಳಕತ್ತೀನಿ ನಾನು. ಪ್ಯಾಪ್ಸ್ಮಿಯರ್ 3 ವರ್ಷಕ್ಕೊಮ್ಮೆ ಮಾಡಿಸಿದ್ರೆ ಮುಗಿದೋತು, ಸರ್ವೈಕಲ್ ಕ್ಯಾನ್ಸರೇ ಬರೋಂಗಿಲ್ಲ. ಯಾವಾಗ ಮಾಡಿಸ್ಬೇಕಿಂದ, ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಮಾಡ್ಸಕ್ಕೆ, ಎಷ್ಟು ವರ್ಷ ತನಕ ಮಾಡಿಸ್ಬೇಕು? ಪ್ಯಾಪ್ಸ್ಮಿಯರು ನೀವೀಗಿನ ಸ್ಟೂಡೆಂಟ್ಸ್ ಅದೀರಿ, ಇದು ನಿಮಗೆ ಅಪ್ಲಿಕೇಬಲ್ ಆಗಂಗಿಲ್ಲ, ನಮ್ಮ ಟೀಚರ್ಸಿಗೆ ಅದು ಆಗ್ತೈತಿ. ನಿಮ್ಮದು ಮದುವೆ ಆದ್ಮೇಲಿಂದ ನೀವು ಸ್ಟಾರ್ಟ್ ಮಾಡ್ಬೇಕು ಪ್ಯಾಪ್ಸ್ಮಿಯರ್ ಮಾಡ್ಸಕ್ಕೆ. ನಿಮ್ಮ ಮದುವೆ ಆದ್ಮೇಲಿಂದ 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡಿಸ್ಬೇಕು. ನೀವು 65 ವಯಸ್ಸು ಆಗೋ ತನಕ ಮಾಡಿಸ್ಬೇಕು 3 ವರ್ಷಕ್ಕೊಮ್ಮೆ. ಮತ್ತು ನಮಗೇನು ಉಪಯೋಗ ರೀ? ಈಗ ನಮಗೆ ಯಾಕೆ ಇದನ್ನ ತೊಗೊಳಕತ್ತೀರಿ ಅಂದ್ರೆ, ನೀವು ಪ್ಯಾಪ್ಸ್ಮಿಯರ್ಕಿನ್ನ ಮೇಲಿನ ಮಾಡಿಸ್ಬೋದು. ಈ ಕ್ಯಾನ್ಸರ್ ಒಟ್ಟ ಬರಲಾರ್ದಂಗೆ ಪ್ಯಾಪ್ಸ್ಮಿಯರ್ ಏನು 10 ವರ್ಷ ಆದಮೇಲೆ ಏನಾರು ಕ್ಯಾನ್ಸರ್ ಬರುವಂಗಿತ್ತು, ಅದರ ಲಕ್ಷಣಗಳು ಈಗ ಹಿಡಿತೈತಿ. ನೀವು ಅದಕ್ಕಿಂತ ಮುಂಚೆನೇ ವ್ಯಾಕ್ಸಿನ್ ತೊಗೊಂಡ್ಬಿಡ್ಬೋದು. ಈ ಕ್ಯಾನ್ಸರ್ ಬರಲಾರ್ದಂಗೆ ವ್ಯಾಕ್ಸಿನ್ ತೊಗೋಬೋದು. 3 ಇಂಜೆಕ್ಷನ್ ಇರ್ತಾವೆ ಅಷ್ಟೇ. 3 ಇಂಜೆಕ್ಷನ್ ತೊಗೊಂಡ್ರೆ ಪ್ಯಾಪ್ಸ್ಮಿಯರ್ದು ಬೇಕಿಲ್ಲ, ಈ ಕ್ಯಾನ್ಸರ್ ಬರಂಗೇ ಇಲ್ಲ. ಸ್ವಲ್ಪ ಈ ಕ್ಯಾನ್ಸರ್ ಬಗ್ಗೆ ತಿಳ್ಕೊಂಡು ಇದು ಎದಕ್ಕೆ ಬರ್ತೈತಿ, ಹೆಂಗೆ ಬರ್ತೈತಿ ಅಂದ್ರೆ ನಿಮಗೆ ಗೊತ್ತಾಕತಿ ವ್ಯಾಕ್ಸಿನ್ ಎದಕ್ಕೆ ಇಂಪಾರ್ಟೆಂಟು, ಬೇರೆ ಕ್ಯಾನ್ಸರಿಗೆ ಯಾಕೆ ವ್ಯಾಕ್ಸಿನ್ ಇಲ್ಲ ಅಂತ. ಇದು ಸರ್ವೈಕಲ್ ಕ್ಯಾನ್ಸರ್ ಇದ್ರ ರಿಸ್ಕ್ ಫ್ಯಾಕ್ಟರ್ಸ್ ಭಾಳ ಅದಾವೆ. ಜಲ್ದಿ ಮದುವೆ ಆಗಿದ್ದವ್ರಿಗೆ, ಇಲ್ಲ ಭಾಳ ಮಕ್ಕಳು ಹಡ್ದಿರ್ತಾರೆ, ಇಲ್ಲ ಜಲ್ದಿ ಒಂದೇ ಮಗುವುದು ಹಡ್ದಿರ್ತಾರೆ ಈ 18 ವರ್ಷದಕ್ಕಿಂತ ಮುಂಚೆ, ಅವರೆಲ್ಲ ಹೈ ರಿಸ್ಕ್ ಆಗ್ತಾರೆ ಈ ಕ್ಯಾನ್ಸರಿಗೆ. ಇಲ್ಲ ಅವ್ರಿಗೇನಾದರೂ ಮತ್ತು ಬೇರೆ ತಾಕತ್ತಿನ ಶಕ್ತಿ ಕಡಿಮೆ ಇದ್ದವ್ರಿಗೆ, ಮೇಲೆ ಏನಾದರೂ ಸರ್ವಿಕ್ಸಿಗೆ ಗಾಯ ಆಯ್ತು, ಅವ್ರಿಗೆಲ್ಲ ಜಾಸ್ತಿ ಆಗುತ್ತೆ. ಅವರೆಲ್ಲ ಈ ರಿಸ್ಕ್ ಇದ್ರೊಳಗೆ ಬರ್ತಾರೆ. ಅದರ ಸಂಬಂಧ ಗೌರ್ಮೆಂಟ್ ಆಫ್ ಇಂಡಿಯಾ ಹೆಣ್ಮಕ್ಳಿಗೆ ಮದುವೆ ವಯಸ್ಸು 18 ವಯಸ್ಸದ ಮೇಲೆ ಮಾಡೈತಿ. 18 ವಯಸ್ಸದ ಕೆಳಗಡೆ ಮದುವೆ ಆದ್ರಿ ಇಲ್ಲ ಮಕ್ಕಳು ಹಡಿದ್ರಿ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಕಾವು. ಬರತಾವನ್ರಿ 100%, ಅದು ಹೇಳಕ್ಕೆ ಬರೋಂಗಿಲ್ಲ, ಬಟ್ ರಿಸ್ಕ್ ಜಾಸ್ತಿ ಆಗ್ತೈತಿ. ಇವೆಲ್ಲದಕ್ಕಿಂತ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಏನಂದ್ರೆ HPV ಇನ್ಫೆಕ್ಷನ್. HPV ಇನ್ಫೆಕ್ಷನ್ ಅಂತ ಹೇಳಿ ಆಗ್ತೈತಿ. HPV ಇನ್ಫೆಕ್ಷನ್ 70ರಿಂದ 80% ರಿಸ್ಕ್ ಜಾಸ್ತಿ ಮಾಡ್ತೈತಿ. HPV ಇನ್ಫೆಕ್ಷನ್ ಅಂದ್ರೆ ವೈರಲ್ ಇನ್ಫೆಕ್ಷನ್, ಅದು ಗರ್ಭಚೀಲದ ಬಾಯಿಗಾಗೂ ವೈರಲ್ ಇನ್ಫೆಕ್ಷನ್. ಅದು ಆ ಇನ್ಫೆಕ್ಷನ್ ಆಯ್ತು ಸರ್ವೈಕಲ್ ಕ್ಯಾನ್ಸರ್ ಬರೋದು 70ರಿಂದ 80% ಜಾಸ್ತಿ ಆಗತ್ತೆ. ಈ ಪ್ಯಾಪ್ಸ್ಮಿಯರ್ ಒಳಗೆ ಅದನ್ನ ನಾವು ಡಿಟರ್ಮೈನ್ ಮಾಡ್ತೀವಿ. HPV ಇನ್ಫೆಕ್ಷನ್ ಬಂದಿದ್ದೇನಾದರೂ ಲಕ್ಷಣಗಳು ಅದಾವೋ ಏನಿಲ್ಲೋ ಅಂಥೇಳಿ. ಹಂಗೆ HPV DNA ಟೆಸ್ಟಿಂಗ್ ಅಂತ ಹೇಳಿ ಮಾಡ್ತೀವಿ. 5 ವರ್ಷಕ್ಕೊಮ್ಮೆ ಮಾಡಿಸೋದಿರ್ತೈತೆ. ಅದು ಆಪ್ಷನಲ್, ನೀವು ಮಾಡಿಸ್ತಿದ್ರೆ ಮಾಡಿಸ್ಬೋದು, ಬಿಟ್ಟರೆ ಬಿಡ್ಬೋದು. ಅದೇನಾದರೂ ಇನ್ಫೆಕ್ಷನ್ ಐತೆ ಅಂದರೆ ಇದು ಮಾಡ್ತೀವಿ. ಮಕ್ಕಳ ಸಾಹಿತ್ಯ ಪರಿಷತ್ತು ಲೋಕಾಪುರ ಘಟಕದ ಸಹಯೋಗದಲ್ಲಿ HPV ವ್ಯಾಕ್ಸಿನ್ ಬಸವೇಶ್ವರ ಆ ವ್ಯಾಕ್ಸಿನ್ ನೀವು ಏನಾದರೂ ಹಾಕಿಸ್ಕೊಂಡ್ರಿ ಅಂದ್ರೆ ನಿಮಗೆ ಸರ್ವೈಕಲ್ PU ಕಾಲೇಜಿನಲ್ಲಿ ಇನ್ಫೆಕ್ಷನ್ ಗರ್ಭಾಶಯದ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ. 15 ವರ್ಷದ ತೆಳಗಡೆ ಹಾಕಿಸ್ಕೊಂಡ್ರೆ 2 ಡೋಸ್ ಸಾಕು. ಆ್ಯಂಡ್ 99% ಸ್ವೇದಾ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮೇಘಾ ಪಾಟೀಲ್ ಮೇಡಮ್ ಅವರಿಂದ ಗರ್ಭಾಶಯ ಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರದ ಜಾಗೃತಿ ಕಾರ್ಯಕ್ರಮ. ಮಕ್ಕಳ ಸಾಹಿತ್ಯ ಪರಿಷತ್ತು ಲೋಕಾಪುರ ಘಟಕದ ಸಹಯೋಗದಲ್ಲಿ ಅವ್ರು ನಮ್ದು ಹೆಂಗೆ ಮಾಡೋದಂತ ಅವರು ಒಂದು ಪ್ಯಾಪ್ಸ್ಮಿಯರ್ ಮಾಡಿಸಿ ಅದು ನೆಗೆಟಿವ್ ಬಂದು 3 ಡೋಸ್ ವ್ಯಾಕ್ಸಿನ್ ಹಾಕಿಸಿ
ಮಾಡಿಸಿದ್ರೆ 80% ಪ್ರೊಟೆಕ್ಷನ್ ಸಿಗ್ತೈತಿ. ಮಂತ್ ಬಿಟ್ಟು ಇನ್ನೊಂದು ಡೋಸು, 5 ಮಂತ್ಸ್ ಬಿಟ್ಟು ಇನ್ನೊಂದು ಡೋಸು. 0, 1, 6 ಮಂತ್ಸ್. ಓಕೆ, ಓಕೆ. ಸೊ ನಾನು ನಿಮಗೆ ಈಗ ನಿಮ್ದು ಯಾರ್ದು ಮದುವೆ ಆಗಿರಂಗಿಲ್ಲ, ನನಗೆ ಗೊತ್ತೈತಿ. ಸೊ ನೀವು ಬೆಸ್ಟ್ ಟೈಮ್ನಾಗ ಅದೀರಿ. ನಿಮಗೆ ಬೆಸ್ಟ್ ಮೆಥಡ್ ಅಂದರೆ ಈಗ HPV ವ್ಯಾಕ್ಸಿನ್ ಹಾಕಿಸ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ಲ್ಯಾನ್ ಮಾಡಕತ್ತಾರೆ ಅದನ್ನೂ ಫ್ರೀನಾಗ ಮಾಡ್ಬೇಕಂತ. ಅದು ಎಷ್ಟು ವರ್ಷ ಆದಮೇಲೆ ಇಂಪ್ಲಿಮೆಂಟ್ ಆಗೋದು ಗೊತ್ತಿಲ್ಲ. ಸೊ ನೀವು ಈಗ ಮದುವೆ ಆಗೋಕ್ಕೆ ಮುಂಚೆ 3 ಡೋಸ್ ಹಾಕಿಸ್ಕೊಂಡ್ರಿ ಅಂದ್ರೆ ನಿಮಗೆ 95% ಪ್ರೊಟೆಕ್ಷನ್ ಸಿಗ್ತೈತಿ, ಕ್ಯಾನ್ಸರ್ ಬರೋಂಗಿಲ್ಲ. ಮದುವೆ ಆದಮೇಲೆ 3 ವರ್ಷಕ್ಕೆ ಒಂದು ಸಿಂಪಲ್ ಟೆಸ್ಟ್ 15 ನಿಮಿಷ ಹಿಡಿತೈತೆ ಅದು. ಇದನ್ನು ಮಾಡಿಸಿದ್ರೆ ನಿಮಗೆ ಯಾವಾಗೂ ಕ್ಯಾನ್ಸರ್ ಬರೋಂಗಿಲ್ಲ. ಒಂದನೇದು. ಎರಡನೇದು, ಈಗ ಪ್ಯಾಪ್ಸ್ಮಿಯರ್ ಅನ್ನತ್ತೀರಿ, ಏನು ಟೆಸ್ಟ್ ಅದು ಅಂತ ಕೇಳ್ಬೋದು. ಪ್ಯಾಪ್ಸ್ಮಿಯರ್ ಬ್ಲಡ್ ಟೆಸ್ಟು ಅಲ್ಲ, ಸ್ಕ್ಯಾನು ಅಲ್ಲ. ಇದು ಗರ್ಭ ಚೀಲದ ಬಾಯಿ ಮೇಲೆ ಒಂದು ಸ್ಮಾಲ್ ಮ್ಯೂಕಸ್ ಲೇಯರ್ ಇರ್ತೈತಿ. ಆ ಮ್ಯೂಕಸ್ ಲೇಯರ್ನ ಜಸ್ಟ್ ಒಂದು ಸ್ಮಾಲ್ ಪೀಸ್ ತಕ್ಕೊಂಬಿಟ್ಟು ಟೆಸ್ಟಿಗೆ ಕಳಿಸ್ತೀವಿ. ಅದು ಇದು OPD ಅಂದರೆ ನೀವು ತೋರ್ಸಕ್ಕೆ ಬಂದಿರ್ತೀರಲ್ಲ, OPD ಪ್ರೊಸೀಜರ್. ಇದು 15 ನಿಮಿಷದ ಇರ್ತೈತಿ. ಎಕ್ಸಾಮಿನೇಷನ್ ರೂಮ್ನಾಗ ಕರ್ಕೊಂಡೋಗಿ ನಿಮಗೆ ಎಕ್ಸಾಮಿನೇಷನ್ ಪೊಸಿಷನ್ ಕೊಟ್ಬಿಟ್ಟು ಅದನ್ನು ತೆಗಿತೀವಿ. ಇದೇನು ನೋವು ಆಕತ್ತೇನೋ ಇಲ್ಲ, ಒಟ್ಟ ನೋವು ಆಗಂಗಿಲ್ಲ. ಡಿಸ್ಕಂಫರ್ಟ್ ಇರ್ತೈತಿ, ಎಸ್, ನೋವು ಆಗಂಗಿಲ್ಲ. ಪ್ರೊಸೀಜರ್ ಮುಗಿಯಂತಲೇ ಇಮಿಡಿಯೇಟ್ಲಿ ನೀವು ಎದ್ಬಿಟ್ಟು ನಿಮ್ಮ ಮನೆಗೆ ಹೋಗ್ಬೋದು, ನಿಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು. ಇದಕ್ಕೇನೂ ರೆಸ್ಟ್ ಬೇಕಿಲ್ಲ, ಏನೂ ಬೇಕಿಲ್ಲ. ಈಗ ಶುಗರ್ಗೆ ಅದು ಬ್ಲಡ್ ಕೊಡ್ತೀರಲ್ಲ, ಆ ಥರ ಬ್ಲಡ್ ಕೊಟ್ಟ ಮೇಲೆ ಏನಾರು ರೆಸ್ಟ್ ಮಾಡ್ತೀರೇನೋ ಇಲ್ಲ, ಆ ಥರ ಸೇಮ್ ಅದೇ ಥರ ಪ್ರೊಸೀಜರ್ ಇರ್ತೈತಿ. 3 ವರ್ಷಕ್ಕೊಮ್ಮೆ ಮಾಡಬೇಕು. ನಾ ಇದನ್ನು 3 ವರ್ಷಕ್ಕೊಮ್ಮೆ ಮಾಡಬೇಕು, 3 ವರ್ಷಕ್ಕೊಮ್ಮೆ ಮಾಡಬೇಕು ಈಗ ಒಂದು 10 ಸತಿ ಹೇಳಿ ಆಯ್ತು ಅನ್ನಿಸ್ತೈತಿ. ಯಾಕಂದ್ರೆ ಅದು ಇಂಪಾರ್ಟೆಂಟ್. ಭಾಳ ಮಂದಿ ಈಗ 30-40 ವಯಸ್ಸಿಗೆ, ಇವರಿಗೆ ಅದು ಅರ್ಥ ಆಗಂಗಿಲ್ಲ. 30-40 ವಯಸ್ಸಿಗೆ ಗರ್ಭಚೀಲದ ಆಪ್ರೇಷನ್ ಮಾಡಿಸ್ಬಿಟ್ಟಿರ್ತಾರೆ. ನಾವು ಆಲ್ರೆಡಿ ಆಪ್ರೇಷನ್ ಮಾಡಿಸಿವಲ್ರಿ ಅಂತ. ಬಟ್ ಸ್ಟಿಲ್ ಇದು ಗರ್ಭಚೀಲದ ಪೂರ ಇದನ್ನು ತೆಗೆದಾಗ ಇದನ್ನು ಜೋಡಿಸಿ ಹೊಲಿದು ಬಿಡ್ತಾರೆ. ಇದಕ್ಕೆ ವಾಲ್ಟ್ ಅಂತೀವ್ರಿ ನಾವು. ವಾಲ್ಟ್ ಕ್ಯಾನ್ಸರ್ ಆಗೋದು ಪಾಸಿಬಿಲಿಟಿ ಇರ್ತೈತಿ. ಅದಕ್ಕೂ ಪ್ಯಾಪ್ಸ್ಮಿಯರ್ 3 ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. ನೀವು 65 ವಯಸ್ಸು ಆಗೋ ತನಕ 3 ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. 3 ವರ್ಷಕ್ಕೆ ಒಮ್ಮೆ ಮಾಡಿಸಿದ್ರೆ ನಿಮ್ಮ ಲೈಫ್ ಲಾಂಗ್ ಕ್ಯಾನ್ಸರೇ ಬರೋಂಗಿಲ್ಲ ಅಂದ್ರೆ ಎಷ್ಟು ಡಿಫಿಕಲ್ಟ್ ಅದು ಮಾಡ್ಸೋಕೆ. ಮಾಡಿಸ್ಬೇಕು ಎಲ್ಲರೂ. ಇದ್ರ ನಾಲೆಜ್ ಭಾಳ ಕಡಿಮೆ ಮಂದಿಗೆ ಐತಿ ಇಂಡಿಯಾ ಒಳಗೆ, ಅದರ ಸಂಬಂಧ ಇದನ್ನು ಮಾಡಿಲ್ಲ. ಇದ್ರ ನಾಲೆಜ್ ಇದ್ರೆ ಏನು ಪಾಸಿಬಿಲಿಟಿ ಐತಿ ಅದನ್ನೂ ನಾನು ನಿಮಗೆ ಹೇಳ್ತೀನಿ. ಇದು ಒಳಗೆ ಇದು 1000 ರೂಪೀಸ್ ಆಗ್ತೈತೆ ರೀ. 3 ವರ್ಷಕ್ಕೊಮ್ಮೆ 1000 ರೂಪೀಸ್ ಸ್ಪೆಂಡ್ ಮಾಡೋದು ಎಲ್ಲೆಲ್ಲೋ ಖರ್ಚು ಮಾಡಿ ಬರ್ತೀವಿ. 1000 ರೂಪೀಸ್ ಕೊಡೋದೇನು ಭಾಳ ದೊಡ್ಡದಿಲ್ಲ. ಬಟ್ ಈ ಮಂತದ ಅವೇರ್ನೆಸ್ ಮಂತದ ಸಂಬಂಧ ನಾವು ಏನಾದರೂ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಪ್ಯಾಥಾಲಜಿಸ್ಟ್ ಅಂದರೆ ಇದನ್ನು ಟೆಸ್ಟಿಂಗ್ ಕಳಿಸ್ತೀವಲ್ಲ, ಅದನ್ನು ಯಾರು ನೋಡ್ತಾರೆ ಪ್ಯಾಥಾಲಜಿಸ್ಟ್, ಅವ್ರ ಜೊತೆ ಮಾತಾಡಿ ಈ ಮಂತ್ ಕಂಪ್ಲೀಟ್ಲಿ ನಾವು ಯಾರ್ಯಾರು ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಳಕ್ಕೆ ಬರ್ತಾರೆ ಅವ್ರಿಗೆ ಓನ್ಲಿ 500 ರೂಪೀಸ್ ಇಟ್ಟಿವಿ, ಹಾಫ್ ರೇಟ್. ಆ್ಯಂಡ್ ಇದು ಪ್ರತಿ ವರ್ಷವೂ ನಾ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ. ಸೊ ನಿಮ್ಮ ಮನ್ಯಾಗ ನಿಮ್ಮ ಸಿಸ್ಟರ್ ಎಲ್ಲ ಅನಾಟಮಿ ಹೇಳಿದ್ನಿ, ಪ್ರೊಸೀಜರ್ ಹೇಳಿದ್ನಿ, ಎಷ್ಟು ವರ್ಷಕ್ಕೊಮ್ಮೆ ಮಾಡ್ಬೇಕಂತ ಹೇಳಿದ್ನಿ. ಈಗ ನಿಮಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳ್ತೀನಿ ನೋಡು. ಅದಕ್ಕೆ ಮುಂಚೆ ನನಗೆ ಹೇಳ್ರಿ, ಈಗ ಕ್ಯಾನ್ಸರ್ ಇಷ್ಟು ಜಾಸ್ತಿ ಆಗೈತಂದ್ರೆ ಎಲ್ಲರ ಮನೆಗೆ ಯಾರ ಥರ ಒಬ್ಬರು ರಿಲೇಟಿವ್ಗಾರ ಕ್ಯಾನ್ಸರ್ ಇರುತ್ತೈತಿ. ಅಗದಿ ಮನೆಯವ್ರ ಇರ್ಬೋದು, ಇಲ್ಲ 2nd ಡಿಗ್ರಿ 3rd ಡಿಗ್ರಿ ರಿಲೇಟಿವರ ಇರ್ಬೋದು. ಕ್ಯಾನ್ಸರ್ ಎಲ್ಲರೂ ಕೇಳೇ ಇರ್ತೀರಿ. ಎಷ್ಟು ಮಂದಿ ಮನ್ಯಾಗ ಕ್ಯಾನ್ಸರ್ ಸರ್ವೈವರ್ಸ್ ಅದಾರ? ಕ್ಯಾನ್ಸರ್ ಬಂದವರು ದೂರಿನವ್ರು ಇರ್ಬೋದು, ದೂರಿನ ಸಂಬಂಧಿಕರು ಇರ್ಬೋದು, ಅಥವಾ ನಮ್ಮ ಕ್ಲೋಸ್ ಮನೆಯೊಳಗೆ ಇರ್ಬೋದು, ಅವ್ರ ಹೆಸರು ಹೇಳದೇ ಇರ್ಬೋದು. ಜಸ್ಟ್ ಯಾರು ಅದಾರ ಅಂತೇಳಿ ಕೈ ಎತ್ತರಿ. ಎಷ್ಟು ಜನ ಮನೆಯೊಳಗೆ ಕೈ ಎತ್ತಬೇಡ್ರಿ, ನಾ ಕೈ ಎತ್ತೇನೆ. ನಮ್ಮ ಮನ್ಯಾಗ ಅದಾರ, ನಾನು ಎತ್ತೇನೆ. ನಮ್ಮ ಮನ್ಯಾಗ ಅದಾರ. ಈಗ ನಾ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ನಂಬರ್ಸ್ ಹೇಳ್ತೀನಿ ನಿಮಗೆ. ಲಾಸ್ಟ್ ಇಯರ್, ಭಾಳ ಹಳೇದು ಅಲ್ಲ, 2024ರಾಗಿಂದ 25ರಾಗಿಂದನ ಡಾಟಾ ಇದು. ಪ್ರತಿ ವರ್ಷ 1,20,000 ಹೊಸ ಕೇಸಸ್ ಡಯಾಗ್ನೋಸ್ ಆಕವು ಸರ್ವೈಕಲ್ ಕ್ಯಾನ್ಸರ್. ಮತ್ತು ಗರ್ಭಚೀಲದ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಅವೆಲ್ಲ ಹೇಳತ್ತಿಲ್ಲ. ಓನ್ಲಿ ಸರ್ವೈಕಲ್ ಕ್ಯಾನ್ಸರ್ದ ಹಳೆ ಕೇಸಸ್ಸು ಅಲ್ಲ, ಹೊಸ ಕೇಸಸ್ ಪ್ರತಿ ವರ್ಷ 1,20,000 ಹೊಸ ಪೇಷಂಟ್ಸ್ ಡಯಾಗ್ನೋಸ್ ಆಕಾರ. ಎದಕ್ಕಂದ್ರೆ ಅವರಿಗೆ ಪ್ಯಾಪ್ಸ್ಮಿಯರ್ ಬಗ್ಗೆ ಗೊತ್ತಿಲ್ಲ, ಅವರಿಗೆ HPV ವ್ಯಾಕ್ಸಿನ್ ಬಗ್ಗೆ ಗೊತ್ತಿಲ್ಲ, ಮಾಡಿಸ್ಕೊಂಡಿಲ್ಲ. ಈಗ ಆಲ್ರೆಡಿ ಕ್ಯಾನ್ಸರ್ ಬಂದುಬಿಟ್ಟೈತಿ ಪ್ರತಿ ವರ್ಷ. ಹಂಗಂಥೇಳಿ ಕ್ಯಾನ್ಸರ್ ಬಂದೈತಿ ಜಲ್ದಿ ಹೋಗಿ ತೋರ್ಸಾರ,
ಕ್ಯಾನ್ಸರಿನ ಫಸ್ಟ್ ಸ್ಟೇಜ್ನಾಗ ಐತಿ, ಟ್ರೀಟ್ಮೆಂಟ್ ಎಲ್ಲ ಹಾಕತ್ತೇನ ಇಲ್ಲ. ಪ್ರತಿ ವರ್ಷ 80,000 ಸಾವುಗಳಕ್ಕವು ಓನ್ಲಿ ಈ ಕ್ಯಾನ್ಸರಿಂದ 80,000 ಸಾವುಗಳಕ್ಕವು. ಎದಕ್ಕೆ? ಜಲ್ದಿ ಏನಾದ್ರೂ ತ್ರಾಸಿದ್ರೆ ಇಲ್ಲ ಕಡಿಮೆ ಆಕತಿ, ಇರ್ಲ ನೋಡೋಣ ಇನ್ನೊಂದು 4 ದಿನ, ಇನ್ನೊಂದು 4 ತಿಂಗಳು ನೋಡೋಣ. ಹಿಂಗೆ ಬಂದು ಸಮಸ್ಯೆಗಳನ್ನು ಜಲ್ದಿ ತೋರ್ಸಂಗಿಲ್ಲ, ಸೊ ಜಲ್ದಿ ಡೈಗ್ನೋಸ್ ಆಗಂಗಿಲ್ಲ. ಆ್ಯಂಡ್ ಒಂದಿಷ್ಟು ಮಂದಿಗೆ ಮುಜುಗರ, ಈಗ ಮುಜುಗರ ಪಟ್ಕೊಳ್ದೇ ಇರಲಿ, ಸಫರ್ ಆಗೋದು ಯಾರು? ಅವರೇ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ನಂಬರ್. ಪ್ರತಿ ವರ್ಷ 1,20,000 ಹೊಸ ಕೇಸಸ್ ಡೈಗ್ನೋಸ್ ಆಕವು. ನಿಮ್ಮ ಕೈಯಾಗೈತಿ ಇದನ್ನು ಪ್ರಿವೆಂಟ್ ಮಾಡೋದು, ನಿಮ್ಮ ಕೈಯಾಗೈತಿ. ನೀವು ಇದನ್ನು ಮಾಡೋದು. ಇದೊಂದು ಇಂಟ್ರೆಸ್ಟಿಂಗ್ ನಂಬರ್. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಆಸ್ಟ್ರೇಲಿಯಾ ಗೊತ್ತಲ್ಲ, ಈ ಇಯರ್ ಸರ್ವೈಕಲ್ ಕ್ಯಾನ್ಸರ್ ಫ್ರೀ ಕಂಟ್ರಿ ಅಂತ ಹೇಳಿ ಡಿಕ್ಲೇರ್ ಆಗ್ತದೆ. ಎಜುಕೇಷನ್ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಅವರಿಗೆ ನಾಲೆಜ್ ಐತಿ, ಅವ್ರು ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಪಟ್ಟಾರ, ಅದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು, ಏನು ಟೆಸ್ಟ್ಗಳು ಮಾಡಬೇಕು, ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಎಲ್ಲ ಮಾಡಿದ್ಮೇಲೆ ಆ ಪೂರ್ತಿ ಕಾಂಟಿನೆಂಟ್, ಆಸ್ಟ್ರೇಲಿಯಾ ದೇಶ ಅಲ್ಲದು, ಕಾಂಟಿನೆಂಟ್, ಪೂರ್ತಿ ಕಾಂಟಿನೆಂಟ್ನಾಗ ಲಾಸ್ಟ್ 5 ಇಯರ್ಸ್ನಾಗ ಒಂದು ಕೇಸು ಡೈಗ್ನೋಸ್ ಆಗಿಲ್ಲ. ಎಲ್ಲರೂ ವ್ಯಾಕ್ಸಿನ್ ತಗೊಂಡಾರ, ಎಲ್ಲರೂ ಪ್ರತಿ 3 ವರ್ಷ ಟೆಸ್ಟ್ ಮಾಡಿಸ್ತಾರೆ. ಇದು ಪವರ್ ಆಫ್ ನಾಲೆಜ್, ಇದು ಪವರ್ ಆಫ್ ಎಜುಕೇಷನ್. ಈಗ ನನ್ನ ಕಡೆಯಿಂದ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು, ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ಎಜುಕೇಟ್ ಮಾಡಬೇಕಿತ್ತು. ಇದನ್ನು ನೀವು ಹೆಂಗೆ ಫಾಲೋ ಅಪ್ ಮಾಡ್ತೀರಿ, ನೀವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತೀರಿ ನಿಮ್ಮ ಲೈಫ್ನಾಗ, ಇದು ನಿಮಗೆ ಬಿಟ್ಟಿದ್ದು. ಗೌರ್ಮೆಂಟಿಂದ ಭಾಳ ಸೌಲಭ್ಯಗಳು ಕೊಡಾಕತ್ತಾರ. ನಮ್ಮ ಕಡೆ ಆ್ಯಸ್ ಎ ಸೊಸೈಟಿ ನಮ್ಮ ಕಡೆ ಎಷ್ಟಾಗ್ತೈತೆ ಅಷ್ಟು ಪ್ರಯತ್ನ ಮಾಡೋಣ. ಆ್ಯಂಡ್ ಎಷ್ಟು ಗೌರ್ಮೆಂಟ್ದವ್ರು ಫೆಸಿಲಿಟಿ ಕೊಡ್ತಾರಲ್ಲ, ಯೂಸ್ ತೊಗೋರಿ, ಅದ್ರ ಬಗ್ಗೆ ತಿಳ್ಕೊರಿ, ಅದ್ರದ್ದು ಯೂಸ್ ತೊಗೋರಿ. ಫ್ರೀ ಆಫ್ ಕಾಸ್ಟ್ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಅದು ಅವೈಲೇಬಲ್ ಇಲ್ಲ ಅಂದ್ರೆ ನಿಮ್ಮ ಗೈನಕಾಲಜಿಸ್ಟ್ ಜೊತೆ ಹೋಗಿ ಮಾತಾಡ್ರಿ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಎಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು. ಮತ್ತು ಯಾವುದೇ ನಿಮಗೆ ಮುಟ್ಟಿನ ಸಮಸ್ಯೆ ಇತ್ತು, ಬಿಳಿ ಮುಟ್ಟಿನ ಸಮಸ್ಯೆ ಇತ್ತು, ಯಾವುದೇ ರೀತಿ ಗರ್ಭಚೀಲದ್ದಾಗಲಿ ಏನೇ ಸಮಸ್ಯೆ ಇತ್ತಂದ್ರೂ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಿ. ಏನೂ ಇರೋಕ್ಕಿಲ್ಲದು, ಬಟ್ ಅಟ್ಲೀಸ್ಟ್ ಕನ್ಫರ್ಮ್ ಮಾಡ್ಕೋರಿ ಅದು ಏನೂ ಐತೋ ಏನಿಲ್ಲೋ ಅಂತ.